ಓಂ ಶಾಂತಿ. ಬಾಬಾ ಅವರು ಮಗುವಾಗಿದ್ದೀನಿ. ಸತ್ಯ ಹೃದಯದಿಂದ ಸತ್ಯತೆಯನ್ನು ನಾನು ತಿಳಿಯಪಡಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಿವಬಾಬಾ ನನ್ನ ತಂದೆ ಆಗಿದ್ದಾರೆ. ತಂದೆ ಸರ್ವ ಸಂಬಂಧನೂ ಬಾಬಾ ಆಗಿದ್ದಾರೆ. ನಾನು ಜ್ಞಾನಿ ಆತ್ಮ ಆಗಿದ್ದೀನಿ. ನನ್ನ ಜೀವನದಲ್ಲಿ ಕೆಲವು ಪ್ರೇರಣಾದಾಯಕವಾಗಿ ಬಾಬಾ ಅವರು ನನಗೆ ಸಹಯೋಗ ಕೊಟ್ಟಿದ್ದಾರೆ. ಅಂತಹ ವಿಷಯಗಳನ್ನು ನಾನು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. बाबा ने जो मुझे सहयोग दिया है, ऐसा एक अनुभव को मैं अभी व्यक्त करने के लिए चाहूँगी. ನನಗೆ 3 ಜನ ಹೆಣ್ಮಕ್ಳು, ಅದರಲ್ಲಿ ಒಬ್ಬ ಮಗಳಿಗೆ ಸ್ವಲ್ಪ ಇಂಟರ್ ಕ್ಯಾಸ್ಟ್ ಮದುವೆ ಆಗಬೇಕು ಅಂತ ಇಚ್ಛೆ ಇತ್ತು. ಸ್ವಲ್ಪ ಮನೆಯಲ್ಲೆಲ್ಲ ಗೊಂದಲ ಆಯಿತು. ಆವಾಗ ನಾನು ಬಾಬಾ ಅವ್ರಿಗೆ ಹೇಳಿದೆ, ಬಾಬಾ ಇದು ನೀವೇ ಮಾಡಿಸ್ಬೇಕು, ನಮ್ಮದೇನೂ ಇಲ್ಲ, ಜಾತಿ ಅಂತ ಏನಿಲ್ಲ, ಆತ್ಮರೂಪದಲ್ಲಿ ಎಲ್ಲರೂ ಆತ್ಮಗಳೇ, ಇದೆಲ್ಲ ಧರ್ಮಗಳನ್ನ ನಾವು ಮಾಡ್ಕೊಂಡಿದ್ದು, ಆ ಜಾತಿ ಈ ಜಾತಿ ಅಂತ. हाँ, मुझे 3 बेटियां हैं. उसमें से एक बेटी इंटर कास्ट मैरिज के लिए इच्छा किया, क्योंकि वो किसी के साथ प्यार में थी तो उसके साथ शादी करने का था. लेकिन मेरे लिए तो कोई जात पात का वाद नहीं था. आत्मा के रूप में हर कोई एक समान है. फिर भी लौकिक के हिसाब से फैमिली में कुछ हिचकिच चल रहा था. ಆ ಸಮಯದಲ್ಲಿ ನಾನು ಬಾಬಾ ಅವ್ರ ಹತ್ರ ವಾರ್ತಾಲಾಪ ಮಾಡಿ ಬಾಬಾ ಅವ್ರನ್ನ ಕೇಳಿದೆ, ಬಾಬಾ ಈ ಸಮಸ್ಯೆಗೆ ಏನು ಕಾರಣ, ಇದನ್ನು ನೀವೇ ಪರಿಹಾರ ಮಾಡಬೇಕು, ಜೊತೆಗೆ ನೀವಿದ್ದೀರಾ ಸರ್ವಶಕ್ತಿವಂತ ಅಂತ ಬಾಬಾ ಅವ್ರನ್ನ ಅಂತರಾಳದಿಂದ ಪ್ರೀತಿಯಿಂದ ಕೇಳಿದಾಗ ಬಾಬಾ तब मैं बाबा के साथ वार्तालाप करने लगी. बाबा को प्यार से बोलने लगी, बाबा ऐसा ऐसा सिचुएशन है, अभी इसमें क्या करूं मैं, आप ही कोई इसमें कुछ कमाल करके इस प्रॉब्लम को सॉल्व करना है, ऐसा मैं बोलने लगी. ಆ ಸಮಸ್ಯೆಯನ್ನು ಸಮಾಧಾನ ರೂಪದಲ್ಲಿ ನಾನು ತಗೊಂಡೆ. ಆ ಸ್ಥಿತಿನೂ ಶ್ರೇಷ್ಠವಾಗಿ ಇಟ್ಕೊಂಡೆ. ಕಾರಣನ ನಿವಾರಣೆ ಆಗಬೇಕು ಅಂತ ಬಾಬಾ ಹೇಳಿದ್ದಾರೆ. ಮತ್ತು ನಥಿಂಗ್ ನ್ಯೂ ಮಕ್ಕಳೇ ಅಂತ ಮುರಳಿ ಸದಾ ಹೇಳ್ತಿರ್ತಾರೆ. ಆ ಒಂದು ನಶೆ ಖುಷಿಯಿಂದ ನಾನು बाबा जैसे कारण को निवारण करने के लिए कहता है और नथिंग न्यू भी कहता है. तो इसी ज्ञान के पॉइंट्स को मैंने जीवन में अप्लाई किया. ಪ್ರೇರಣಾದಾಯಕವಾಯಿತು. ನನಗೆ ಸಮಸ್ಯೆಗೆ ಸಮಾಧಾನ ಸಿಕ್ತು. ಅಂದಿನಿಂದ ಮನೆಯಲ್ಲಿ ಒತ್ತಡ ಕಡಿಮೆ ಆಯಿತು. ನಮ್ಮ ಅಣ್ಣವರು ಸಹಯೋಗ ಕೊಟ್ಟರು, ಆಯಿತು ಮಾಡೋಣ ಅಂತ. ನಿರ್ವಿಘ್ನವಾಗಿ ಮದುವೆ ಆಯಿತು. ಅವರೆಲ್ಲ ತುಂಬ ಹೊರನ ಕಡೆಯವರೆಲ್ಲ ತುಂಬ ಸಮಾಧಾನದಿಂದ ನನ್ನ ಅಪ್ರಿಷಿಯೇಟ್ ಮಾಡಿದ್ರು, ಹೆಣ್ಣಿನ ತಾಯಿಯಾಗಿ ಇವ್ರು ಎಷ್ಟು ಇದು ಮಾಡಿದ್ರು ಅಂತ. ಮತ್ತು ಮಂತ್ರ ಮಾಂಗಲ್ಯ ಅಂತ ಸರಳ ರೂಪದಲ್ಲಿ ಯಾವ ವರದಕ್ಷಿಣೆನೂ ಇಲ್ಲದೆ ಮದುವೆ ಆಯಿತು. ಇದೆಲ್ಲ ಬಾಬಾ ಅವ್ರ ಕಮಾಲ್. ಈ ಕಮಾಲ್ನ ನಾನು ಪ್ರತ್ಯಕ್ಷಪಡಿಸೋಕ್ಕೆ ತುಂಬ ಇಷ್ಟಪಡ್ತೀನಿ. ಅನೇಕ ಆತ್ಮಗಳ ಕಲ್ಯಾಣ ಮಾಡಬೇಕು. ನನ್ನ ಜೀವನದ ಉದ್ದೇಶ ಗುರಿ ಒಂದೇ ಆಗಿದೆ, ಬಾಬಾ ಅವ್ರನ್ನ ಪ್ರತ್ಯಕ್ಷಪಡಿಸ್ಬೇಕು. ಸತ್ಯ ಹೃದಯದಿಂದ ನಾನು ಎಲ್ಲರಿಗೂ ಬಾಬಾ ಅವ್ರಿಗೆ ಈ ಪ್ರೇರಣಾದಾಯಕವಾದ ವಿಷಯಗಳನ್ನ ಹೇಳಿ ಹೇಳಿ ಫಂಕ್ಷನಲ್ಲಿ ಮನೆ ಮನೆಗೂ ಹೋಗಿ ಕರೆದು ಈ ಸೇವೆ ಮಾಡ್ತಾಯಿದ್ದೀನಿ. तब जैसे मैंने ये दोनों ज्ञान के पॉइंट्स को धारण करने लगी, तब घर में बहुत शांति का वातावरण ऑटोमेटिकली होने लगा. मेरे युगल ने भी समझ गया और मुझे कहा चलो ठीक है, हम इस शादी को आगे बढ़ाते हैं, ऐसा कहकर शादी करने के लिए तय कर लिया. फिर उसके बाद वो जो वर था उनके फैमिली वाले भी कोई डाउरी नहीं पूछा, कोई आडंबर का शादी को एक्सपेक्ट नहीं किया. बहुत सिंपल रीति से मंत्र मांगल्य जो कहते हैं यहाँ, उसके हिसाब से बेटी का शादी हो गई. और वर के घर वाले मुझे बहुत अप्रिशिएट किया. एक वधू के माता के नाते कितनी हल्की होके कितना खुशी से इन्होंने इतना बड़ा सोशल एस्पेक्ट को मैनेज कर लिया, हैंडल कर लिया बोल के बहुत खुशी से मुझे अप्रिशिएट किया. अभी मैं बाबा को प्रत्यक्ष करने का ही सोचूंगी, क्योंकि बाबा ने मुझे हर समय मदद किया है, सहयोग दिया है. कोई भी शादी में जाती हूँ या कोई भी जगह में जाती हूँ तो मैं हर जगह बाबा का संदेश ज़रूर देती हूँ. बाबा को प्रत्यक्ष करने का ही एक इच्छा है, क्योंकि बाबा ने मुझे बहुत इतना लेवल पे सहयोग दिया है. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ಸದಾ ಬಾಬಾ ಅವ್ರ ನೆನಪಲ್ಲಿದ್ದು ನನ್ನ ಜೀವನದ ಅಂತಿಮದವರೆಗೂ ನಾನು ತಂದೆಯ ಸಂದೇಶವನ್ನು ಕೊಡೋಕ್ಕೆ ಇಚ್ಛಿಸ್ತೀನಿ. ಇದು ಎಲ್ಲ ಬಾಬಾ ಅವ್ರ ಕಮಾಲು. ನನಗೇನೂ ಇಲ್ಲ, ನನ್ನ ವಿಶೇಷತೆ ಏನೂ ಇಲ್ಲ, ಇದು ಪ್ರಭು ಪ್ರಸಾದ. ಅದನ್ನು ಸದಾ ಕಾಲ ಬೇರೆಯವ್ರಿಗೂ ಹಂಚ್ತೀನಿ, ಮನೆಯವ್ರಿಗೂ. ಸಂಬಂಧ ಸಂಪರ್ಕದಲ್ಲಿ ಅನೇಕ ಆತ್ಮಗಳನ್ನು ನಮ್ಮ ರಿಲೇಟಿವ್ಸ್ಗೆಲ್ಲ ಜ್ಞಾನ ಕೊಟ್ಟು
ಸುಮಾರು ಜನ ನಮ್ಮ ತಾಯಿ ಮನೆ ಕಡೆಯವರು ಒಂದು 20 ಜನ ಬಾಬುವ್ರ ಮಕ್ಕಳಾಗಿದ್ದಾರೆ. ಮೌಂಟ್ ಆಬುಗೆ VIP ಪ್ರೋಗ್ರಾಮಲ್ಲಿ 14 ಜನ ಕಳಿಸಿದ್ದೆ. ಇದೆಲ್ಲ ತಂದೆಯ ಸಂದೇಶ. ನಮ್ಮಲ್ಲಿ ಏನು ಪ್ರೀತಿ ಇರುತ್ತೋ ಅದನ್ನ ಪ್ರಭು ಪ್ರಸಾದ ಪ್ರತಿಭೆನೂ ಬಾಬಾ ಕೊಟ್ಟಿರೋದು. ಇದನ್ನ ಸದಾ ಕಾಲ ಬುದ್ಧಿಲಿಟ್ಕೊಂಡು, ಜ್ಞಾನನ ಬುದ್ಧಿಲಿಟ್ಕೊಂಡು ಮುರಳಿ ಇನ್ನು ಮತ್ತು ಅನೇಕರಿಗೆ ಇನ್ನು ಮತ್ತು ನಮ್ಮ ಹಸ್ಬೆಂಡು ಯಾವಾಗಲೇ ಏನೇ ದುಃಖ ಆದಾಗ್ಲೂ ನಾನು ಕರ್ಕೊಂಡು ಹೋಗ್ತಾಯಿದ್ರು. ಬಾ ಅವ್ರಿಗೆಲ್ಲ, ಅವರು ಅವಾಗ ಜ್ಞಾನದಲ್ಲಿ ಇರಲಿಲ್ಲ, ಬಾ ಅವ್ರಿಗೆ ಸಮಾಧಾನ ಹೇಳು ಅಂತ ಕರ್ಕೊಂಡು ಹೋಗ್ತಿದ್ರು. ಮತ್ತು ನಾನು ದಿನ ಮುರಳಿನ ಕನ್ನಡದಲ್ಲಿ ಜೋರಾಗಿ ಹೇಳ್ತಾ ಇದ್ದೆ. ಆವಾಗ ಅಣ್ಣವ್ರು ಜ್ಞಾನದಲ್ಲಿ ಇರಲಿಲ್ಲ. ಈ ಮಹಾವಾಕ್ಯ ಕೇಳಿ ನನ್ನಲ್ಲಿ ಪರಿವರ್ತನೆಯಾಗಿ ಅವರು इसके बाद बाबा के लिए मेरा प्रीत बहुत बढ़ गया. उसके बाद मैं मेरे परिवार वाले, मैंने माता के घर वालों को और मेरे युगल के घर वालों को सबको ज्ञान सुनाया, संदेश दिया, सबको कोर्स दिलाया. फिर सबको मैं VIP बैच में भी मधुबन का यात्रा कराया. और जैसे मैंने इस सिचुएशन को हैंडल किया, उससे प्रभावित होकर मेरे युगल ने, जिस किसी को भी दुख होता है या प्रॉब्लम में वो फंस जाते हैं, तब मुझे बुला के लेके जाता था. आप आओ, उन लोगों को समाधान दो, सॉल्यूशन बताओ, उसको थोड़ा शांति मिले, ऐसा प्यार से मेरे को हर जगह सेवा में लेके जाता था. ओम शांति. थैंक यू बाबा, बाप दादा, थैंक्स.